ಸ್ನೇಹಿತರೆ ನಮಸ್ಕಾರ. ನಾನು ವಿನೋದ್ ಗೌಡ. ಮತ್ತೊಂದು ಅಂತಾರಾಷ್ಟ್ರೀಯ ಸುದ್ದಿ ಸ್ನೇಹಿತರೆ. ಆಗಸ್ಟ್ 11, 2026. ಈ ದಿನ ಪಾಕಿಸ್ತಾನದ ಒಂದು ಭಾಗದಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ ನಡೆಯುತ್ತೆ. ಆದರೆ ಅದು ಪಾಕಿಸ್ತಾನದ ಸ್ವಾತಂತ್ರ್ಯ ದಿನ ಅಲ್ಲ. ಹೌದು ಸ್ನೇಹಿತರೆ, ನಾನು ಮಾತನಾಡ್ತಾ ಇರೋದು ಬಲೂಚಿಸ್ತಾನದ ಬಗ್ಗೆ. ಇವತ್ತು ನಾವು ಬಲೂಚಿಸ್ತಾನದಲ್ಲಿ ಏನ್ ನಡೆಯುತ್ತೆ, ಈಗಾಗಲೇ ಏನ್ ನಡೆಯಿತು, ಬಲೂಚಿಸ್ತಾನದ ನಾಯಕರು ಏನ್ ಹೇಳಿದ್ರು ಮತ್ತು ಇದರ ಹಿಂದಿರೋ ಇತಿಹಾಸ ಏನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಾಕಿಸ್ತಾನದ ಇತಿಹಾಸ, ಬಲೂಚಿಸ್ತಾನದ ಇತಿಹಾಸ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತೆ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಆಗಸ್ಟ್ 11ರಂದು ಏನ್ ಆಯ್ತು? ಸ್ನೇಹಿತರೆ, ಆಗಸ್ಟ್ 11, 2026ರಂದು ಬಲೂಚಿಸ್ತಾನ ಗಣರಾಜ್ಯದ ನಾಯಕರು ಮತ್ತು ಬೆಂಬಲಿಗರು ಈ ಬಲೂಚಿಸ್ತಾನದಲ್ಲಿ ಗಣರಾಜ್ಯ ದಿನ ಅಂದ್ರೆ ಸ್ವಾತಂತ್ರ್ಯ ದಿನ ಅಂತ ಆಚರಿಸಿದ್ರು. ಬಲೂಚಿಸ್ತಾನದ ನಾಯಕ ಮೀರ್ ಯಾರ್ ಬಲೂಚ್ ಅವರು ಎಕ್ಸ್ ನಲ್ಲಿ ಅಂದ್ರೆ ಟ್ವಿಟರ್ ನಲ್ಲಿ ಒಂದು ಉದ್ದದ ಸಂದೇಶವನ್ನ ಹಾಕಿದ್ದಾರೆ. ಅದರಲ್ಲಿ ಅವರು ಏನ್ ಹೇಳಿದ್ರು ಅಂದ್ರೆ, ಪ್ರತಿ ವರ್ಷ ಆಗಸ್ಟ್ 11ರಂದು 60 ಮಿಲಿಯನ್ ಬಲೂಚ್ ಜನರು ತಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ದಿನವನ್ನ ಆಚರಿಸುತ್ತಾರೆ. ಆದರೆ ಇವತ್ತು ನಾವು ಸ್ವಾತಂತ್ರ್ಯವನ್ನ ಆಚರಿಸುವುದರ ಜೊತೆಗೆ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನ ಕಾನೂನುಬದ್ಧವಾಗಿ, ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ ಮತ್ತು ನೈತಿಕವಾಗಿ ಜಗತ್ತು ಗುರುತಿಸಬೇಕು ಅಂತ ಒತ್ತಾಯಿಸುವಂತಹ ಹಂತ ತಲುಪಿದ್ದೇವೆ. ಹೌದು, ಪ್ರತಿ ವರ್ಷನೂ ಕೂಡ ಬರೀ ಗಣರಾಜ್ಯ ಅಂತ ಹೇಳಬಹುದಾಗಿತ್ತು. ಆದ್ರೆ ಈ ವರ್ಷ ನಾವು ಸ್ವತಂತ್ರಗೊಂಡಿದ್ದೀವಿ. ಕಾನೂನುಬದ್ಧವಾಗಿ, ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ, ನೈತಿಕವಾಗಿ ನಾವು ಜಗತ್ತಿಗೆ ಸಾರಿ ಹೇಳ್ತಾ ಇದ್ದೀವಿ ಅಂತ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅವರು ಬಲೂಚಿಸ್ತಾನ ಪ್ರಶ್ನೂನ್ ಜೊತೆಗೆ ಹಿಂದೂ, ಸಿಖ್, ಕ್ರಿಶ್ಚಿಯನ್ ಎಲ್ಲ ಧರ್ಮದ ಜನರಿಗೆ ಶುಭಾಶಯಗಳನ್ನು ಕೂಡ ಕೋರಿದರು. ಅಂದ್ರೆ ಬಲೂಚಿಸ್ತಾನದಲ್ಲಿ ಎಲ್ಲ ಸಮುದಾಯದವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ, ಎಲ್ಲರಿಗೂ ಕೂಡ ನಾವು ಶುಭಾಶಯನ್ನ ಕೋರ್ತೀವಿ ಅಂತಾನು ಕೂಡ ಹೇಳಿದ್ರು. ಇನ್ನು ಬಲೂಚಿಸ್ತಾನ ಯಾಕೆ ಆಗಸ್ಟ್ 11ರಂದೇ ಆಚರಿಸುತ್ತೆ, ಇತಿಹಾಸ ಏನು ಹೇಳುತ್ತೆ? ಈಗ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಲೂಚಿಸ್ತಾನ ಆಗಸ್ಟ್ 11ಕ್ಕೆ ಯಾಕೆ ಈ ಒಂದು ಸ್ವಾತಂತ್ರ್ಯ ದಿನವನ್ನ ಆಚರಿಸುತ್ತೆ? ಸ್ನೇಹಿತರೆ, ವರ್ಲ್ಡ್ ಫಿಶ್ ಯುನೈಟೆಡ್ ನ ರಾಯಭಾರಿ ಡಾಕ್ಟರ್ ಪರವಿಂದರ್ ಸಿಂಗ್ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವರು ಹೇಳುವ ಪ್ರಕಾರ 1947ರಲ್ಲಿ ಬ್ರಿಟಿಷರು ಭಾರತವನ್ನ ತೊರಿತಾರಲ್ವಾ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಆಗ ಅಸ್ತಿತ್ವದಲ್ಲಿರ್ಲಿಲ್ಲ. ಅಂದ್ರೆ ಎಲ್ಲವೂ ಕೂಡ ಒಂದೇ ದೇಶವನ್ನಾಗಿ ಭಾರತ ಅಂತ ನಾವು ಕರಿತಿದ್ವಿ. ಆದರೆ ಬಲೂಚಿಸ್ತಾನ ಅಸ್ತಿತ್ವದಲ್ಲಿತ್ತು ಆ ಸಂದರ್ಭದಲ್ಲಿ. ಅದು ಆಗಸ್ಟ್ 11, 1947ರಂದು ಬ್ರಿಟಿಷರಿಂದ ತನ್ನ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿತ್ತು ಅಂತ ಹೇಳಲಾಗ್ತದೆ. ಅಂದ್ರೆ ಬಲೂಚ್ ಜನರ ವಾದ ಏನಂದ್ರೆ, ಅವರು ಪಾಕಿಸ್ತಾನ ಸೇರುವ ಮೊದಲೇ ಒಂದು ದಿನ ತಮ್ಮ ಸ್ವಾತಂತ್ರ್ಯವನ್ನ, ತಮ್ಮ ರಾಷ್ಟ್ರ ಸ್ವತಂತ್ರವಾಗಿದೆ ಎಂದು ಘೋಷಣೆ ಮಾಡಿಕೊಂಡಿದ್ರಂತೆ. ಅದು ಪಾಕಿಸ್ತಾನ ಸೇರೋಕ್ಕಿಂತ ಮುಂಚೆ. ಅದನ್ನೇ ಅವರು ಇವತ್ತಿಗೂ ಕೂಡ ನೆನಪಿಸಿಕೊಳ್ತಾ ಇದ್ದಾರೆ. ಬಲೂಚಿಸ್ತಾನ ನಾಯಕರು ವಿಶ್ವ ಶಾಂತಿಗಾಗಿ ಒಂದು ಹೆಜ್ಜೆಯನ್ನ ನಾವು ಇಟ್ಟಿದ್ದೀವಿ. ಬಲೂಚ್ ಜನರಿಗೆ ತಮ್ಮ ಸ್ವಾತಂತ್ರ್ಯ ಆಚರಿಸಲು ಅವಕಾಶ ಮಾಡಿಕೊಡಿ ಅಂತ ಎಲ್ಲ ದೇಶಗಳ ಮುಂದೆ ಮನವಿ ಮಾಡಿಕೊಂಡಿದ್ದಾವೆ. ಹೌದು, ಈ ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಗೆ ಬಲೂಚಿಸ್ತಾನದಲ್ಲಿ ಪ್ರತಿಭಟನೆ ಮತ್ತು ಬೇಡಿಕೆಗಳು ಮತ್ತೆ ತೀವ್ರವಾಗಿವೆ. ಮೀರ್ ಯಾರ್ ಬಲೂಚ್ ಅವರು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನೇರ ಮನವಿ ಮಾಡಿದ್ದಾರೆ. ಬಲೂಚಿಸ್ತಾನವನ್ನ ಪಾಕಿಸ್ತಾನದ ಭಾಗವಾಗಿ ನೋಡದೆ ಪ್ರತ್ಯೇಕ ರಾಷ್ಟ್ರವಾಗಿ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಅವರು ಪಾಕಿಸ್ತಾನದ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಅದೇನಂದ್ರೆ, ಪಾಕಿಸ್ತಾನ ಜೈಲುಗಳಲ್ಲಿ ಚಿತ್ರಹಿಂಸೆಯನ್ನ ಅನುಭವಿಸುತ್ತಿರುವಂತಹ 50,000ಕ್ಕೂ ಹೆಚ್ಚು ಬಲೂಚ್ ಜನರು ಇದ್ದಾರೆ. ಚಿತ್ರಹಿಂಸೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ. ನಮ್ಮ ರಾಜಕೀಯ ಕಾರ್ಯಕರ್ತರು, ವಕೀಲರು, ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಪತ್ರಕರ್ತರನ್ನ ಬಂಧಿಸಲಾಗಿದೆ. ಇದನ್ನ ಅವರು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಕರೆಯಲಿದ್ದಾರೆ. ಜೊತೆಗೆ ಬಲೂಚಿಸ್ತಾನ ಗಣರಾಜ್ಯದ ವಕ್ತಾರರು ಕೂಡ ಅಂತಾರಾಷ್ಟ್ರೀಯ ಸಮುದಾಯದ ಬಲೂಚಿಸ್ತಾನಕ್ಕೆ ಕಾನೂನು ಮತ್ತು ರಾಜಕೀಯ ಮಾನ್ಯತೆ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ.
ಈ ಸಂದರ್ಭದಲ್ಲಿ ಒಂದು ಮುಖ್ಯ ವಿಚಾರ ಏನಂದ್ರೆ ಬಲೂಚ್ ನಾಯಕರು ಭಾರತಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ಹೇಳಿದ್ದಾರೆ ಸ್ನೇಹಿತರ. ಪಾಕಿಸ್ತಾನ ತರ ಈ ಬಲೂಚಿಸ್ತಾನ ಅಲ್ಲ ಅಂತ ಈಗ ಅನಿಸ್ತಾ ಇದೆ. ಆದ್ರೆ ನಾವು ಅಷ್ಟು ಬೇಗ ನಂಬ್ತೀವ? ಖಂಡಿತವಾಗ್ಲೂ ಇಲ್ವಲ್ಲ. ಅವರು ಹೇಳಿದ್ದೇನಂದ್ರೆ ಬಲೂಚಿಸ್ತಾನದ ಧ್ವನಿಯನ್ನ ಜಾಗತಿಕವಾಗಿ ವರ್ಧಿಸಿದ ಭಾರತದ ಮಾಧ್ಯಮಗಳು, ಚಿಂತಕರು, ಸಂಶೋಧಕರು, ಕವಿಗಳು, ವಿದ್ಯಾರ್ಥಿಗಳು, ವಕೀಲರು, ನಾಗರಿಕ ಸಮಾಜ ಮತ್ತು ವ್ಯಾಪಾರ ಸಮುದಾಯಕ್ಕೆ ನಮ್ಮ ಕೃತಜ್ಞತೆ. ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಬಲೂಚಿಸ್ತಾನದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ನಮ್ಮ ದೇಶದಲ್ಲಿ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸ್ವತಂತ್ರಗೊಳ್ಳಿ ಅಂತ ಕೂಡ ಬಹಳಷ್ಟು ಜನ ಅನ್ಕೊಂಡಿದ್ರು. ಜೊತೆಗೆ ಪಾಕಿಸ್ತಾನ ಒಡಿಬಾರದಂತಾನು ಕೂಡ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ. ಅದು ನಮ್ಮ ಭಾರತೀಯ ವಿರೋಧಿಗಳು ಅಂತವರು ಕೂಗ್ತಿರ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ನೀವು ಕೇಳ್ತಿರ್ತೀರಿ. ಅಂತಹ ನಾಲಾಯಕರಿಗೆ ಏನ್ ಹೇಳೋದು ಬಿಡಿ. ಅಂದ್ರೆ ಈಗ ಬಲೂಚಿಸ್ತಾನ ಚಟುವಟಿಕೆಗಳಿಗೆ ಭಾರತದಲ್ಲಿ ಸಿಗ್ತಿರೋ ಬೆಂಬಲದ ಬಗ್ಗೆ ಅವರು ಮಾತನಾಡಿದ್ದಾರೆ. ನಮ್ಮ ಭಾರತದಲ್ಲಿ ಬಲೂಚಿಸ್ತಾನಕ್ಕೆ ಬೆಂಬಲ ಕೊಡುವವರು ಅಂತಾನು ಕೂಡ ಸಾಕಷ್ಟು ಜನ ಇದ್ದಾರೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಸ್ನೇಹಿತರ, ಇದು ಆಗಸ್ಟ್ 11ರಂದು ಬಲೂಚಿಸ್ತಾನದಲ್ಲಿ ನಡೆದಿರತಕ್ಕಂತಹ ಒಂದು ದೊಡ್ಡ ಬೆಳವಣಿಗೆ. ಬಲೂಚಿಸ್ತಾನ ತನ್ನನ್ನ ತಾನೇ ಈಗ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿದೆ. ಸಾಕಷ್ಟು ಪಾಕಿಸ್ತಾನದಲ್ಲಿ ಗಲಾಟೆಗಳು ಇದಾವೆ. ಸೊ ಅದರಿಂದ ನಮಗೆ ಮುಕ್ತಿ ಸಿಗಬೇಕು. ಅಶಾಂತಿಯನ್ನ ಹೊಂದಿದೆ ಪಾಕಿಸ್ತಾನ. ಅವರು ಮೇಲಿಂದ ಮೇಲೆಗೆ ನಮ್ಮ ಭಾರತವನ್ನ ಕೆಣಕೋದು, ಅಫಘಾನಿಸ್ತಾನವನ್ನ ಕೆಣಕೋದು ನಿಮಗೆ ಗೊತ್ತಿದೆ. ಅಂತದ್ರಲ್ಲಿ ಬಲೂಚಿಸ್ತಾನದವರು ಇವರ ಮಧ್ಯದಲ್ಲಿ ಸಿಕ್ಕೊಂಡು ಸಾಯ್ತಾ ಇದ್ರು. ಅದರಿಂದ ಅವರಿಗೆ ಮುಕ್ತಿ ಬೇಕಾಗಿದೆ. ಇದಕ್ಕಾಗಿ ನಮ್ಮ ರಾಷ್ಟ್ರವನ್ನ ನಾವು ಸ್ವತಂತ್ರಗೊಳಿಸ್ತಾ ಇದ್ದೀವಿ. 1947ರ ಪ್ರಕಾರ ಈಗಾಗಲೇ ನೋಡಿದ್ರಿ, ನಾನು ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಪ್ರೂಫ್ ಸಮೇತವಾಗಿ ತಿಳಿಸಿದ್ದೆ. ಆವಾಗಿನ ಹಳೆಯ ನ್ಯೂಸ್ ಪೇಪರ್ ಗಳನ್ನು ಕೂಡ ನಾನು ನಿಮ್ಮ ಮುಂದೆ ಇಟ್ಟು ಲೈವ್ ಪ್ರೂಫ್ ಆಗಿ ಅಲ್ಲಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ಸ್ನೇಹಿತರ, ಇದು ಆಗಸ್ಟ್ 11ರಂದು ನಡೆದಿರ್ತಕ್ಕಂತಹ ಒಂದು ದೊಡ್ಡ ಬೆಳವಣಿಗೆ. ಓಕೆ ಸ್ನೇಹಿತರ, ಈಗ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಅಂತಾರಾಷ್ಟ್ರೀಯ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಒತ್ತಿ.